ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 28ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಹೋರಿ ರೂಪದ ಅರಿಷ್ಟಾಸುರನ ಸಂಹಾರ ಮತ್ತು ರಾಧಾಕುಂಡದ ಉಡಮದ ಬಗ್ಗೆ ಕೇಳಿದೆವು. ಇಂದು ಕಂಸನು ಕಳುಹಿಸಿದ ಮತ್ತೊಬ್ಬ ಮಹಾಬಲಿಷ್ಠ ರಾಕ್ಷಸ ಕೇಶಿಯ ಸರದಿ. ಈತ ಗಾಳಿಯ ವೇಗದಲ್ಲಿ ಓಡಬಲ್ಲ ಮತ್ತು ಪರ್ವತಗಳನ್ನೇ ಉರುಳಿಸಬಲ್ಲ ಬೃಹತ್ ಕುದುರೆಯ ರೂಪದಲ್ಲಿ ಬರುತ್ತಾನೆ. ಇಡೀ ಬೃಂದಾವನವೇ ಅವನ ಓಟಕ್ಕೆ ನಡುಗುತ್ತಿತ್ತು. ಆದರೆ ಕೃಷ್ಣನು ಅವನನ್ನು ಕೊಂದ ರೀತಿ ಅತ್ಯಂತ ವಿಚಿತ್ರವಾಗಿತ್ತು. ಬನ್ನಿ, ಆ ಸಾಹಸಮಯ ಕಥೆಯನ್ನು ತಿಳಿಯೋಣ. ಕೇಶಿ ಎಂಬ ರಾಕ್ಷಸನು ತನ್ನ ಬೃಹತ್ ಬಾಯಿ ತೆರೆದು ಕಿವಿಗಡಚಿಕ್ಕುವಂತೆ ಕೆನೆಯುತ್ತಾ ಬೃಂದಾವನಕ್ಕೆ ನುಗ್ಗುತ್ತಾನೆ. ಅವನ ಕಾಲಿನ ಗೊರಸುಗಳ ಹೊಡೆತಕ್ಕೆ ಭೂಮಿ ಸೀಳುತ್ತಿತ್ತು. ಕೃಷ್ಣನು ತನ್ನ ಗೆಳೆಯರ ಮುಂದೆ ಬರುತ್ತಿದ್ದ ಸಂಕಷ್ಟವನ್ನು ಕಂಡು ನಗುತ್ತಾ ಆ ಕುದುರೆಯ ಮುಂದೆ ಹೋಗಿ ನಿಲ್ಲುತ್ತಾನೆ. ಕೃಷ್ಣನನ್ನು ಕಂಡ ಕೂಡಲೇ ಕೇಶಿಯು ತನ್ನ ಮುಂಗಾಲುಗಳಿಂದ ಒದೆಯಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣನು ಅದನ್ನು ಸುಲಭವಾಗಿ ತಪ್ಪಿಸಿ ರಾಕ್ಷಸನಿಗೆ ಎದುರಾಳಿಯಾಗಿ ನಿಲ್ಲುತ್ತಾನೆ. ಕೇಶಿಯು ಕೃಷ್ಣನನ್ನು ನುಂಗನು ತನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದು ಧಾವಿಸುತ್ತಾನೆ. ಆಗ ಕೃಷ್ಣನು ತನ್ನ ಎಡಗೈಯನ್ನು ಆ ಕುದುರೆಯ ಬಾಯಿಯೊಳಗೆ ತೂರಿಸುತ್ತಾನೆ. ಕೇಶಿಗೆ ಆರಂಭದಲ್ಲಿ ಇದು ತಮಾಷೆ ಅನಿಸಿದರೂ ಕೃಷ್ಣನ ಕೈ ಅವನ ಗಂಟಲೊಳಗೆ ಹೋದಂತೆಲ್ಲ ಅತೀವವಾಗಿ ಬೆಳೆಯತೊಡಗುತ್ತದೆ. ಆ ಕೈ ಎಷ್ಟು ಬಿಸಿಯಾಗಿತ್ತೆಂದರೆ ಕೇಶಿಯ ಗಂಟಲು ಬೆಂಕಿಯಲ್ಲಿ ಬೆಂದಂತೆ ಭಾಸವಾಗುತ್ತದೆ. ಉಸಿರುಗಟ್ಟಿದ ಆ ರಾಕ್ಷಸ ಕುದುರೆಯು ಕೊನೆಗೆ ರಕ್ತವನ್ನು ಕಾರುತ್ತಾ ಕೆಳಕ್ಕೆ ಉರುಳಿ ಪ್ರಾಣ ಬಿಡುತ್ತಾನೆ. ಈ ಲೀಲೆಯಲ್ಲಿ ಒಂದು ವಿಶೇಷ ಅರ್ಥವಿದೆ. ಕೇಶಿ ಎಂದರೆ ಅಹಂಕಾರದ ವೇಗ ಎಂದು ಅರ್ಥ. ನಮ್ಮ ಮನಸ್ಸು ಕುದುರೆಯಂತೆ ಅಹಂಕಾರದಿಂದ ಓಡುತ್ತಿದ್ದಾಗ ಪರಮಾತ್ಮನು ಅದನ್ನು ತನ್ನ ಜ್ಞಾನದ ಹಸ್ತದಿಂದ ತಡೆಹಿಡಿಯುತ್ತಾನೆ. ಈ ಸಂಹಾರ ನಡೆದ ಜಾಗವನ್ನೇ ಇಂದು ಬೃಂದಾವನದಲ್ಲಿ ಕೇಶಿ ಘಾಟ್ ಎಂದು ಕರೆಯಲಾಗುತ್ತದೆ. ರಾಧೆ ಈ ದೃಶ್ಯವನ್ನು ಕಂಡು, ಕೃಷ್ಣ, ಈ ಜಗತ್ತಿನ ಕಷ್ಟಗಳೆಂಬ ಕುದುರೆಯನ್ನು ಓಡಿಸಲು ನೀನೇ ಸಾರಥಿಯಾಗಬೇಕು ಎಂದು ಪ್ರಾರ್ಥಿಸುತ್ತಾಳೆ. ಕೃಷ್ಣನು ಗೆಲುವಿನ ಸ್ಮಿತದೊಂದಿಗೆ ರಾಧೆಯ ಕೈ ಹಿಡಿಯುತ್ತಾನೆ. ಸ್ನೇಹಿತರೆ, ಎಂತಹ ವೇಗವಾಗಿ ಬರುವ ಕಷ್ಟವನ್ನಾದರೂ ನಾವು ಧೈರ್ಯದಿಂದ ಎದುರಿಸಬೇಕು ಎಂಬುದಕ್ಕೆ ಈ ಲೀಲೆಯೇ ಸಾಕ್ಷಿ. ಕೇಶಿಯ ಸಂಹಾರದೊಂದಿಗೆ ಕಂಸನ ಎಲ್ಲಾ ಅಸುರ ಸೇನೆಗಳು ಅಂತ್ಯವಾದವು. ಈಗ ಕಂಸನ ಅಂತಿಮ ನಿರ್ಧಾರದ ಸಮಯ. ಕೃಷ್ಣನನ್ನು ಮಥುರೆಗೆ ಕರೆತರಲು ಕಂಸನು ತನ್ನ ಮಂತ್ರಿ ಅಕ್ರೂರನನ್ನು ಕಳುಹಿಸುತ್ತಾನೆ. ಬೃಂದಾವನದಿಂದ ಕೃಷ್ಣನ ನಿರ್ಗಮನದ ಆರಂಭ ಹೇಗಿತ್ತು? ಅದನ್ನು ನಾವು ನಾಳೆಯ 29ನೇ ದಿನದ ಭಾಗದಲ್ಲಿ ನೋಡೋಣ. ಜೈ ಶ್ರೀ ರಾಧಾಕೃಷ್ಣ.